ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಜೂನ್ 2ನೇ ತಾರೀಕು ಗುರು ಬದಲಾವಣೆ ಆಗ್ತಾ ಇದ್ದಾನೆ. ಗುರುವಿನ ಗೋಚಾರ ಪ್ರತಿಯೊಂದು ರಾಶಿಯ ಮೇಲೂ ಪರಿಣಾಮ ಬೀರ್ತಾ ಇರೋದ್ರಿಂದ ಆ ಗುರುವಿನ ಆಶೀರ್ವಾದ ಈ ಒಂದು ತುಲಾ ರಾಶಿಯ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ನೋಡ್ತಾ ಹೋಗೋಣ. ನೋಡಿ, ಗುರುವಿನ ದೃಷ್ಟಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಯಾಕೆಂತ ಅಂದ್ರೆ ಪ್ರತಿಯೊಂದು ಮದುವೆ ಕಾರ್ಯ ಆಗಿರ್ಬೋದು, ಮಕ್ಕಳಾಗೋದ್ರಿಂದ ಇರ್ಬೋದು, ನಮ್ಮ ಉದ್ಯೋಗ ಸ್ಥಾನ ಆಗಿರ್ಬೋದು, ಎಲ್ಲದಕ್ಕೂ ಗುರು ಬೇಕೇ ಬೇಕು ರೀ. ಗುರು ಇಲ್ಲದೆ ಯಾವ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣ ಆಗೋದಿಲ್ಲ. ನೋಡಿ, 12 ಗ್ರಹಗಳಲ್ಲಿ ಅತಿ ದೊಡ್ಡದಾದ ಗ್ರಹ ಅಂದ್ರೆ ಬ್ರಹ್ಮಾಂಡವಾಗಿ ಬಹಳ ಬೃಹದಾಕಾರವಾಗಿರುವಂತಹ ಗ್ರಹ ಅಂತ ಅಂದ್ರೆ ಅದು ಗುರು ಗ್ರಹ. ಹಾಗಾಗಿ ಗುರುವಿನ ಒಂದು ಪ್ಲೇಸ್ಮೆಂಟ್ ಆ ರೀತಿ ಇರೋದ್ರಿಂದ ಆ ನೋಡುವಂತಹ ದೃಷ್ಟಿ ಕೂಡ ಅಷ್ಟೇ ಪರಿಣಾಮ ಬೀರ್ತಾ ಹೋಗುತ್ತೆ. ಆ ಗುರುಗಳು ನಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾರೆ. ಯಾಕೆಂದ್ರೆ ನಾವು ವಿದ್ಯಾಭ್ಯಾಸ ವೃತ್ತಿ ಮಾಡ್ಬೇಕಾದ್ರಿಂದ ಹಿಡಿದು ಗುರು ಮೊದಲ ಅಕ್ಷರ ಕಲಿತಮ್ ಗುರು ಅಂತ ಕರಿತೀವಿ. ತಂದೆ ತಾಯಿ ಆದವಳು ಮಕ್ಕಳನ್ನ ಮೊದಲನೇ ಪಾಠಶಾಲೆ, ಮೊದಲನೇ ಗುರು ಅಂತ ಹೇಳ್ತೀವಿ. ತದನಂತರದಲ್ಲಿ ಪಾಠಶಾಲೆಗೆ ಸಣ್ಣ ವಯಸ್ಸಲ್ಲಿ ಆ ಪ್ರೀ ನರ್ಸರಿ ಟೈಮ್ಗಳಲ್ಲಿ ಆಹಾಯಿನ ಹಿಡಿದು ತಿರುತ್ತಾರಲ್ಲ, ಅವರು ನಿಜವಾದ ಗುರುಗಳು. ಯಾಕೆಂದ್ರೆ ಲೈಫ್ ಶುರುವಾಗದೆ ಅಲ್ಲಿಂದ. ನಮ್ಗೆ ಏನೂ ಗೊತ್ತಿರಲ್ಲ, ಸಣ್ಣ ವಯಸ್ಸಲ್ಲಿ ನಮ್ಮನ್ನ ಆಹಾಯಿ ಅಕ್ಷರದಿಂದ ಕಲಿಸಿ ಒಂದು 10th ವರೆಗೂ ಪಾಸ್ ಮಾಡಿ ಆ ಸ್ಕೂಲಲ್ಲಿ ಇರ್ತೀವಲ್ಲ, ಅಲ್ಲಿ ನಮಗೆ ಪ್ರೌಢತೆ ಬಂದಿರುತ್ತೆ. ಏನು ನಾವು ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ಪ್ರೌಢಾವಸ್ಥೆ ಆಗೋವರೆಗೂ ಕೂಡ ಆ ಟೀಚರ್ಗಳು ನಮ್ಮನ್ನ ಫಾಲೋ ಮಾಡಿರ್ತಾರೆ. ನಮ್ಮ ಆಡಿರುವಂಥ ತುಂಟಾಟಗಳನ್ನ ಸಹಿಸ್ಕೊಂಡಿರ್ತಾರೆ ಅಲ್ವಾ. ಅಂತಹ ಗುರುಗಳಿಗೆ ನಾವು ಯಾವಾಗ್ಲೂ ಕೂಡ ರೆಸ್ಪೆಕ್ಟ್ ನ ಕೊಡ್ಬೇಕಾಗತ್ತೆ. ನೋಡಿ, ಗುರುಕುಲದಲ್ಲಿ ಪಾಠ ಶುರು ಆಗುತ್ತೆ ಅಂತ ಅಂದ್ರೆ ಎಲ್ಲ ಟೈಮಿಗೆ ಸರಿಯಾಗಿ ಬಂದು ಪ್ಲೇಸ್ಮೆಂಟ್ ಆಗೋ ಜಾಗದಲ್ಲಿ. ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಗುರುಗಳಿಗೆ ಅವರು ಬೆಲೆ ಕೊಡ್ತಾ ಇದ್ರು. ಮತ್ತು ಗುರುಗಳ ಆಶೀರ್ವಾದ ಪಡೆಯೋದಿಕ್ಕೆ ಗುರುಗಳು ಸಿಕ್ಕಿದ ಕೂಡಲೇ ನಮಸ್ಕಾರ ಮಾಡ್ತಾ ಇದ್ರು, ಜೊತೆ ಕಾಲಿಗೆ ಬೀಳ್ತಾ ಇದ್ರು. ಮತ್ತೆ ಗುರುಕುಲ ಒಳಗಡೆ ಹೋಗಿ ಸೇರಿದಾಗ ಅಲ್ಲಿ ಪಾಠಶಾಲೆಯಲ್ಲಿ ಕಲಿತು ಒಂದು ಪರಿಪೂರ್ಣದಲ್ಲಿ ಪರಿಣತಿ ಹೊಂದೋವರೆಗೂ ಕೂಡ ಅವರು ಗುರುಕುಲದಲ್ಲೇ ಪಾಠನ ಕಲಿತಿದ್ರು. ಅಂತಹ ಗುರುಗಳು ಇವತ್ತು ನಮಗೆ ಗುರು ಚೇಂಜ್ ಆಗ್ತಾ ಇದ್ದಾನೆ ಎಂದಾಗ ಪ್ರತಿಯೊಂದು ರಾಶಿಯ ಮೇಲೂ ಕೂಡ ಎಂತ ಎಫೆಕ್ಟ್ ಬೀರುತ್ತೆ ಅನ್ನೋದು ಸಾಕಷ್ಟು ಅದೃಷ್ಟವನ್ನ ತಂದ್ಕೊಡುವಂತಹ ಒಂದು ಗುರುವಿನ ಬದಲಾವಣೆ ತುಲಾ ರಾಶಿ ಮೇಲೆ ಏನಿದೆ ಅಂತ ನೋಡ್ತಾ ಹೋಗೋಣ. ಯಾಕೆಂತಂದ್ರೆ ಗುರು ಆಲ್ರೆಡಿ ತುಲಾ ರಾಶಿಯವರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ತುಲಾ ರಾಶಿಯವರಿಗೆ ಸಾಕಷ್ಟು ಪರಿಣಾಮಗಳು ಕೇತುವಿಂದ ಆಗ್ತಾ ಇತ್ತು. ಅದೇ ಗುರು ಇವಾಗ ಏನಾಗ್ತಾ ಇದ್ದಾನೆ ಅಂತ ಅಂದ್ರೆ 6ನೇ ಮನೆ ನೋಡ್ತಾ ಇದ್ದಾನೆ. ಸಾಲದ ಬಾಧೆಯಿಂದ ನಿಮ್ಮನ್ನ ಹೊರಗಡೆ ತರ್ತಾ ಇದ್ದಾನೆ. ಈ ಕೇತು ಏನು ಕಟಿಂಗ್ ಕೊಡ್ತಾ ಇದ್ನಲ್ಲ, ಕೇತಲ್ಲಿ ಆಗುವಂತ ಒಂದು ಕಟಿಂಗ್ ಶಾಪ್ನ ಶುರು ಮಾಡ್ಬಿಡ್ತಾನೆ. ಯಾವಾಗ್ಲೂ ಅಷ್ಟೇನೆ, ಕೇತು ಯಾವ ಮನೆ ಪ್ರಾಫಿಟ್ ಹೌಸ್ ಅಲ್ಲಿ ಇದ್ರಂತೂ ಖಂಡಿತ ನಮ್ ಜೇಬಿ ಕತ್ರಿ ಹಾಕ್ತಾನೆ ಅಂತಾನೆ ಅರ್ಥ. ಹಾಗಾಗಿ ಲೈಫಲ್ಲಿ ನಮಗೆ ಅಂತಹ ಒಂದು ಕೇತುವಿನ ಬದಲಾವಣೆ ಇವಾಗ ನಮ್ಗೆ ಗುರುವಿಂದ ನೋಡ್ತಾ ಇದೀವಿ ಅಂತ ಅಂದ್ರೆ 6ನೇ ಮನೆ ರೋಗಸ್ಥಾನ, ಋಣಸ್ಥಾನ ಅಂತ ಏನ್ ಕರಿತೀವಿ, ಸಾಲಗಳನ್ನ ತೀರಿಸಿಕೊಳ್ಳುವಂತಹ ಒಂದು ಸಮಯ. ರೋಗ ಋಣಬಾಧೆ ಅಂತ ಅಂದ್ರೆ ಆರೋಗ್ಯದಲ್ಲಿ ಆಗುವಂತಹ ಒಂದು ಬದಲಾವಣೆಗಳನ್ನ ಚೇತರಿಸಿಕೊಳ್ಳುವಂತಹ ಸಮಯ. ಹಾಗಾಗಿ 6 ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಅಂದ್ರೆ ನಮ್ಮ ಸಾಲ ಬಾಧೆಗಳಿಂದ ವಿಮುಕ್ತಿನ ಕೊಡ್ತಾ ಇದ್ದಾನೆ ಗುರು. ಖಂಡಿತ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದಾನೆ. ಏನಕ್ಕೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿ ಎಲ್ಲೋ ನಿಮ್ಗೆ ಸಂಪಾದನೆ ದಾರಿ ಕೊಡ್ತಾ ಇರ್ಬೋದು ಅಲ್ವಾ. ಗುರು ಖಂಡಿತ ಕೊಟ್ಟೆ ಕೊಡ್ತಾನೆ. ಆ ಒಂದು ಸಮಯಾವಕಾಶನ, ಸುವರ್ಣಾವಕಾಶವನ್ನ ನೀವು ತಪ್ಪಿಸ್ಕೊಳ್ಬೇಡಿ. ಜೊತೆಗೆ ಈ 6ನೇ ಮನೆ ರೋಗ ಋಣ ಸ್ಥಾನ ಮುಗ್ದೋಯ್ತು. ನೆಕ್ಸ್ಟ್ ಸುಖ ಸ್ಥಾನ ನೋಡ್ತಾ ಇದ್ದಾನೆ, ಕುಟುಂಬ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಈ ತಾಯಿಯ ಅನಾರೋಗ್ಯದ ವಿಚಾರದಲ್ಲಿ ಅಥವಾ ತಾಯಿಯ ಜೊತೆ ಏನಾದ್ರು ಜಗಳಗಳಾಗಿದ್ರೆ ಅಥವಾ ಮನೆಯಲ್ಲಿ ಮನಸ್ತಾಪಗಳಾಗಿದ್ರೆ ಅವೆಲ್ಲವೂ ಕೂಡ ನಿವಾರಣೆ ಮಾಡ್ತಾ ಇದ್ದಾನೆ ಗುರು. ಇನ್ನೇನ್ ಬೇಕಲ್ವಾ. ಸುಖ ಸ್ಥಾನದ ದೃಷ್ಟಿ ನಿಮಗೆ 4ನೇ ಮನೇಲಿ ಇದೆ ಅಂತ ಅಂದ್ರೆ ತುಲಾ ರಾಶಿಯವರಿಗೆ ಬಂಪರ್ ಲಾಟ್ರಿ ಅಂತ. ಯಾವಾಗ್ಲೂ 4ನೇ ಮನೆ ಚತುರ್ಥ ಸ್ಥಾನ ಏನಿದೆ ಅದು ಲೈಫಲ್ಲಿ ನಮಗೆ ತುಂಬಾ ಸುಖವನ್ನ ತಂದ್ಕೊಡುವಂಥದ್ದು. ಅಂತಹ ಸುಖ ಸ್ಥಾನದ ದೃಷ್ಟಿ ಗುರುವಿನ ಮೇಲೆ ಇರೋದ್ರಿಂದ ಪರಿಪೂರ್ಣತೆನ ನೋಡ್ತಾ ಹೋಗ್ತೀರಿ. ಯಾವುದಾದ್ರು ಒಂದು ವ್ಯಾವಹಾರಿಕವಾಗಿ ವ್ಯಾಜ್ಯಗಳಿದ್ರೆ, ಗಲಾಟೆಗಳಿದ್ರೆ, ಸಂಬಂಧಗಳು ಅನ್ಯೂನತೆನ ಮಾಡ್ತಾ ಹೋಗ್ತಾನೆ. ತಾಯಿಯ ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬಾ ಚೇತರಿಕೆಯನ್ನ ತಂದ್ಕೊಡ್ತಾನೆ ಗುರು. ಹಾಗಾಗಿ ಲೈಫಲ್ಲಿ ಗುರುವಿನ ದೃಷ್ಟಿ ಚತುರ್ಥಿಗೆ ಬೀಳಲೇಬೇಕು. ಆ ಚತುರ್ಥದ ದೃಷ್ಟಿ ನಿಮ್ಮ ಒಂದು 12 ತಿಂಗಳು ಇರೋದ್ರಿಂದ ಅಲ್ಲೂ ಕೂಡ ಪ್ರತಿಯೊಂದು ರಾಶಿ ಮೇಲೆ ಅಂತ ಬಂದಾಗ ತುಲಾ ರಾಶಿಯವರಿಗೆ ಸಾಕಷ್ಟು ಲಾಭವನ್ನ ನೋಡ್ತಾ ಹೋಗ್ತೀರಿ. ಏನಾರು ಒಂದು ವ್ಯಾಜ್ಯಗಳೇನಾರು ಇದ್ರೆ ಅಥವಾ ನಿಮ್ಮ ಒಂದು ಗಲಾಟೆಗಳೇನಾರು ಇದ್ರೆ ಅಥವಾ ನಿಮ್ಮ ಊರಲ್ಲಿ ಏನಾರು ಒಂದು ಪ್ರಾಪರ್ಟಿ ಮಾಡ್ಬೇಕಪ್ಪ, ನಾನು ಏನಾರು ಒಂದು ವಸ್ತುನ ಕೊಂಡ್ಕೊ ಬರ್ಬೇಕು ಅನ್ನೋದಿದ್ರೆ ಈ ಒಂದು ಗುರುವಿನ ದೃಷ್ಟಿ ಯಾವಾಗ 4ನೇ ಮನೆಗೆ ಬೀಳುತ್ತೋ ಖಂಡಿತ ನೀವು ಅನ್ಕೊಂಡಂತಹ ಕೆಲಸಗಳಲ್ಲಿ ಸಾಧನೆ ನೋಡ್ತೀರಿ. ಇದೇ ಜೊತೆಗೆ ಗುರು ಧನಕಾರಕನಾಗಿ 2ನೇ ಮನೆ ನೋಡ್ತಾ ಇದ್ದಾನೆ, ಧನಸ್ಥಾನ ನೋಡ್ತಾ ಇದ್ದಾನೆ. ಇನ್ನೇನ್ ಬೇಕು, ಧನಕಾರಕನಾಗಿ 2ನೇ ಮನೆ ನೋಡಿದಾಗ
ಹಣವನ್ನ ಯಥೇಚ್ಛವಾಗಿ ತಂದ್ಕೊಡ್ತಾ ಹೋಗ್ತಾನೆ. ಇಲ್ಲಿವರೆಗೂ ಇದ್ದಂತಹ ಕಷ್ಟಗಳು, 12 ತಿಂಗಳಲ್ಲಿ ಏನಿತ್ತು ನಿಮ್ಮ ಕಷ್ಟಗಳು, ಅದು ಪರಿಪೂರ್ಣವಾಗಿ ಇನ್ನು 12 ತಿಂಗಳು ಪ್ರಾಫಿಟ್ ಅನ್ನ ತಂದ್ಕೊಟ್ಟು ಧನಕಾರಕನಾಗಿ ಧನಸ್ಥಾನದಲ್ಲಿ ಕುಳಿತಿರೋದ್ರಿಂದ ಕುಟುಂಬದಲ್ಲಿ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಧನವನ್ನ ತಂದ್ಕೊಡುವಂತಹ ಕಾರಕ ಸ್ಥಾನಗಳು ನಿಮಗೆ ಬರೋದ್ರಿಂದ ಎಲ್ಲಾರು ಪ್ರಾಫಿಟ್ ಅನ್ನ ನಿಮಗೆ ತಂದ್ಕೊಡ್ತಾ ಹೋಗ್ತಾನೆ. ಆ ಪ್ರಾಫಿಟಿನ ದಾರಿಯನ್ನು ಕೊಟ್ಟಾಗ ನೀವು ಅದಕ್ಕೆ ಆ ಹೆಜ್ಜೆ ನಡೀತಾ ಹೋಗ್ಬೇಕು. 12 ತಿಂಗಳಲ್ಲಿ ಧನಸ್ಥಾನದಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ನಿಮ್ಮ ಒಂದು ಕುಂಭದ ಕುಡಿಕೆ ಅಂದ್ರೆ ಹಣದ ಹೂಡಿಕೆ ಏನಿದೆ, ಅಲ್ಲೆಲ್ಲರೂ ನೀವು ಹಣ ಹೂಡಿಕೆ ಮಾಡಿದಿರಾ ಅಂತ ಅಂದ್ರು ದಿಢೀರಂತ ಹಣ ನಿಮ್ ಕೈಗೆ ಸೇರೋ ಅಂಥದ್ದು, ಅಥವಾ ಗೊತ್ತಿಲ್ಲ ಯಾವ ರೀತಿ ನಿಮ್ಗೆ ಹಣ ನಿಮ್ ಕೈಗೆ ಬಂದು ಸೇರುತ್ತೆ ಅನ್ನೋದೇ ಗೊತ್ತಿರಲ್ಲ, ಆ ದಾರಿ ನಿಮ್ಗೆ ಗೊತ್ತಿರ್ಬೇಕಷ್ಟೇ. ಹಾಗಾಗಿ ತುಲಾ ರಾಶಿಯವರಿಗೆ ಎಲ್ಲೋ ರೀತಿಯ ಒಂದು ಈ 6-4 2ನೇ ಮನೆಯ ದೃಷ್ಟಿ ಇದೆಯಲ್ಲ, ಲೈಫಲ್ಲಿ ತುಂಬಾ ಚೇಂಜಸ್ ಕೊಡ್ತಾ ಹೋಗುತ್ತೆ. ಈ ಗುರುವಿನ ದೃಷ್ಟಿ ಪರಿಪೂರ್ಣವಾಗಿ ಅವರ ಮೇಲೆ, ಅವರ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.